ಕೋಟಿ ಗೀತ ಲೇಖನ ಯಜ್ಞ ಸಮಿತಿಯ ಸಂಘರ್ಷಣ ಪ್ರಕರಣ ರಂಗಭೂಮಿಯನ್ನ ಪ್ರವೇಶಿಸಿ ಅದೆಷ್ಟೋ ನಾಟಕಗಳಲ್ಲಿ ಪಾತ್ರವನ್ನ ವಹಿಸಿ ಗುಲಾಬಿ ಟಾಕೀಸ್, ವೈಷ್ಣವಿ, ಪಿಂಗಾರ, ಉಳಿದವರು ಕಂಡಂತೆ, ಅದೇ ರೀತಿ ರಿಕ್ಕಿ ಕನ್ನಡ ಸಿನಿಮಾಗಳಲ್ಲಿಯೂ ಪಾತ್ರವನ್ನ ವಹಿಸಿದ್ದಾರೆ. ರಿಷಬ್ ಶೆಟ್ಟಿ ಅವರ ನಿರ್ದೇಶನದ ಕಾಂತಾರ ಸಿನಿಮಾದಲ್ಲಿಯೂ ಭಾಗವಹಿಸಿದ ಕೀರ್ತಿ ಶ್ರೀಯುತ ಪ್ರಭಾಕರ್ ಕುಂದರಿ ಇವರಿಗೆ ಸಲ್ಲುತ್ತದೆ. ಇವರಿಗೂ ಕೂಡ ಈ ವೇದಿಕೆಯಲ್ಲಿ ಗೌರವಪೂರ್ವಕ ಸನ್ಮಾನ. ಅಭಿನಂದನೆಯನ್ನ ನಾವು ಸಲ್ಲಿಸ್ತಾ ಇದ್ದೇವೆ. ಇವಾಗ ನೆನಸಾಗಿದೆ, ಕರ್ನಾಟಕ ಒಂದಾಗಿದೆ. 56ರಲ್ಲಿ ಎಲ್ಲ ಮೈಸೂರು ಸಂಸ್ಥಾನಕ್ಕೆ ಜೋಡಿಸಿ 73ರಲ್ಲಿ ಅದು ಕರ್ನಾಟಕ ಅಂತ ನಾಮಕರಣ ಆಗಿ ಇವಾಗ ಅದೆಲ್ಲ ಇತಿಹಾಸ. ಪ್ರತಿ ರಾಜ್ಯೋತ್ಸವದಲ್ಲಿ ಅದು ಸ್ಮರಣೆ ಮಾಡ್ತೀವಿ, ಮುಂದೆ ಹೋಗ್ತಾ ಇದ್ದೀವಿ. ಹೇಳಿದೆ, ಪ್ರತಿಯೊಬ್ಬರು ಭಾರತೀಯರು ಕನ್ನಡಿಗರಲ್ಲ, ಪ್ರತಿಯೊಬ್ಬರು ಕನ್ನಡಿಗರು ಭಾರತೀಯರಂತ. ಈ ತತ್ವದೊಂದಿಗೆ ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಮುಂದುವರಿಬೇಕಾಗಿರೋದು ಈಗಿನ ಕಾಲದ ಒಂದು ಸಂದೇಶ ಅಂತ ಹೇಳ್ಬೋದು. ಈಗಿನ ಕಾಲದ ಪ್ರಥಮ ಒಂದು ತತ್ವವಾಗಿ ನಾವು ಇಟ್ಕೊಂಡು ಮುಂದುವರಿಬೇಕಾಗುತ್ತೆ. ಕುವೆಂಪು ಅವರೇ ಹೇಳಿದ್ದಾರೆ, ಜೈ ಭಾರತ ಜನನೀಯ ತನುಜಾತೆ, ಜೈ ಹೇ ಕರ್ನಾಟಕ ಮಾತೆ ಅಂತ. ಅಂದರೆ ಭಾರತ ಮಾತೆಯ ಗರ್ಭದಲ್ಲಿ ಹುಟ್ಟಿರುವಂಥದ್ದು ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನ, ಕನ್ನಡ ಸಾಹಿತ್ಯ ಪರಿಷತ್ ಮೂಲಕ ಕರ್ನಾಟಕದ ಏಕತೆಗಾಗಿ ಕೆಲಸ ಮಾಡಿದ್ರು. ಅದೇ ರೀತಿ ಈ ಸಮ್ಮೇಳನ ನಮ್ಮ ಏನು ಹಿಂದುಳಿದ ವರ್ಗದ ಮೋರ್ಚಾದ ವತಿಯಿಂದ ನಡೆಸ್ಕೊಂಡು ಬಂದಿದೆ, ಅದು ನಮ್ಮ ಭಾರತದ ಏಕತೆಗಾಗಿ ಕೆಲಸ ಮಾಡಬೇಕು ಅಂತ ನನ್ನ ಈ ಸಂದರ್ಭದಲ್ಲಿ ಒಂದು ಚಿಕ್ಕ ಸಂದೇಶ. ನಾವು ಸಹ ಅದರಲ್ಲಿ ನಿಮ್ಮ ಜೊತೆಗಿದ್ದೀವಿ. ಭಾರತಕ್ಕೋಸ್ಕರ ನಾವು ಎಲ್ಲರೂ ಕೆಲಸವನ್ನು ಮಾಡ್ತಾ ಇದ್ದೀವಿ. ಜವಾಬ್ದಾರಿಯುತ ಪಕ್ಷ ಆಗಿ ಜವಾಬ್ದಾರಿಯುತ ಒಂದು ಸ್ಥಾನದಲ್ಲಿ ಇದ್ದರೂ ಸಹ ನಾವು ಯಾವತ್ತೂ ಭಾರತಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ. ಭಾರತೀಯರಾಗಿ ನಾವು ಯಾವತ್ತೂ ಕೆಲಸ ಮಾಡ್ತೀವಿ. ಇದಾಗಿ ನಾವೆಲ್ಲರೂ ಮುಂದುವರಿಬೇಕು. ನಮ್ಮ ಸಾಹಿತಿಗಳು, ಕಲಾವಿದರು, ಲೇಖಕರು, ಕವಿಗಳು ಇಲ್ಲಿ ಎಲ್ಲರೂ ಉಪಸ್ಥಿತರಿದ್ದೀರ. ಮೈಸೂರು ಸಂಸ್ಥಾನ ಒಂದು ರೀತಿ ಇದು ಕೈಗಾರಿಕೆ, ಕೃಷಿ ಕ್ಷೇತ್ರ ಎಲ್ಲರೂ ಕೂಡ ಉದ್ಧಾರ ಆಯಿತು. ಆದರೆ ಆ ಸಂಸ್ಥಾನಕ್ಕೆ ಕಲೆ ತಂದಿರುವಂಥ ಸಮುದಾಯ ಇದು ಕಲಾವಿದರೇನೆ. ಇದು ಯಾವಾಗಲೂ ಸ್ಮರಣೆ ಮಾಡೋದು ಮೈಸೂರು ಸಂಸ್ಥಾನ ಅಂದರೆ ಈ ಕಲಾವಿದರೇನೆ. ಆಗಿನ ಕಾಲದಲ್ಲಿ ಕಲಾವಿದರು ಇದ್ರಲ್ಲ, ಅವ್ರನ್ನೇ ಸ್ಮರಣೆ ಮಾಡೋದು, ಎಲ್ಲಕ್ಕಿಂತ ಹೆಚ್ಚಾಗಿ ಅವ್ರನ್ನೇ ಸ್ಮರಣೆ ಮಾಡೋದು. ಯಾಕೆಂದರೆ ಆ ಸಂಸ್ಥಾನಕ್ಕೆ ಕಲೆ ತಂದಿರುವಂಥದ್ದು ಸಮುದಾಯ ಅಂದರೆ ಇದೆ ಕಲಾವಿದರು. ಅದಕ್ಕಾಗಿ ನಾವು ಯಾವಾಗಲೂ ಈ ಸಮುದಾಯಕ್ಕೆ ಚಿರಋಣಿ ಆಗಿರ್ತೀವಿ. ಜೀವನಕ್ಕೆ ಒಂದು ಆನಂದ ಬರದೇನೆ ಈ ಕಲಾವಿದರಿಂದ ಅದಕ್ಕೆ ಒಂದು ಉತ್ತಮವಾದ ಪ್ರೋತ್ಸಾಹವನ್ನು ನಾವೆಲ್ಲರೂ ಕೊಡ್ತಾ ಇರ್ತೀವಿ. ನೀವು ಕೂಡ ಈ ರಾಷ್ಟ್ರೀಯತೆಗಾಗಿ, ಭಾರತಕ್ಕಾಗಿ ಕೆಲಸ ಮಾಡ್ತಾ ಇದ್ದೀವಿ. ನಿಮ್ಮ ಮೂಲಕ ನಾವು ಕೂಡ ಹಿಂದೆಯಿಂದ ನಮ್ಮ ಖುಷಿ ಇರುತ್ತೆ. ನೀವು ಇದಕ್ಕೆ ಒಂದು ನಾಯಕತ್ವದ ಪಾತ್ರವನ್ನು ವಹಿಸ್ತಾ ಮುಂದುವರಿಬೇಕು ಅಂತ ಸಂದೇಶ ನೀಡ್ತಾ, ಇಂದು ಈ ಕಾರ್ಯಕ್ರಮ ನಮ್ಮ ಹಿಂದುಳಿದ ವರ್ಗಗಳ ಮೋರ್ಚಾದಿಂದ ಏರ್ಪಡಿಸಲಾಗಿದೆ. ಚುನಾವಣೆಗಿಂತ ಹಿಂದೆ ನಮಗೆ ಈ ಜಾತಿ ಏನೂ ಗೊತ್ತಿರಲಿಲ್ಲ. ನಿಜವಾಗ್ಲೂ ನನಗೇನು ಯಾವ ಜಾತಿ, ನಾನು ಎಲ್ಲಿಂದ ಬಂದೆ ಅಂತ ಏನೂ ಗೊತ್ತಿರಲಿಲ್ಲ. ನಾನು ಕೂಡ ಹಿಂದುಳಿದ, ಅಂದರೆ ನಮ್ಮ ಮೈಸೂರು ಅರಸು ಏನಿದೆ ಆ ಸಮುದಾಯ, ಅದು ಕೂಡ ಹಿಂದುಳಿದ ಒಂದು ವರ್ಗಕ್ಕೆ ಸೇರಿರುವಂಥದ್ದು ಎಲ್ಲೂ ಗೊತ್ತಿರಲಿಲ್ಲ ನನಗೆ. ಆದರೆ ಚುನಾವಣೆ ಸಮಯದಲ್ಲಿ ಅದು ಬಂತು, ಇವರು OBC ಕ್ಯಾಂಡಿಡೇಟ್ ಅಂತ. ಆವಾಗ ಗೊತ್ತಾಯಿತು ಇದು ಏನಿದು OBC, ಇದು ಇತ್ಯಾದಿ 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 ಅಂತ ಗೊತ್ತಾಯಿತು. ಜಾತಿ ಇದು ಒಂದು ರೀತಿ ಅದು ಒಳ್ಳೆಯದೇ, ಯಾಕೆಂದರೆ ಭಾರತದಲ್ಲಿರುವಂಥದ್ದು ವೈವಿಧ್ಯತೆಯನ್ನು ಅದು ಸಂರಕ್ಷಣೆ ಮಾಡೋದು ಅದು ಜಾತಿ ಮೂಲಕನೇ ಮಾಡಬೇಕಾಗಿತ್ತು. ಯಾಕೆಂದರೆ ನಮ್ಮ ಒಂದೊಂದು ಮನೆಯಲ್ಲೂ ಕೂಡ ವ್ಯತ್ಯಾಸ ಇದೆ. ಇದು ಪಾರಂಪರೆಯಲ್ಲಿ, ಪೂಜಾ ಪದ್ಧತಿಯಲ್ಲಿ ಒಂದೊಂದು ಗ್ರಾಮಕ್ಕೆ ಹೋದ್ರೂ ಬೇರೆ ಬೇರೆ ಪದ್ಧತಿಗಳಿರುತ್ತೆ. ಆದರೆ ಒಂದರ್ಥದಲ್ಲಿ ಒಂದು ಶಾಪನೂ ಆಗಿದೆ, ಯಾಕೆಂದರೆ ಅದನ್ನು ದುರುಪಯೋಗನೂ ಕೂಡ ಮಾಡ್ತಾರೆ. ಸೊ ಅದು ನಾವು ಯಾವಾಗಲೂ ಸರಿಯಾದ ದಾರಿಯಲ್ಲಿ ತೊಗೊಂಡು ಹೋಗ್ಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯವಾದದ್ದು. ನಮಗೂ ಕೂಡ ಇಲ್ಲಿ ರಾಜಕೀಯ ಇನ್ನು ವೃತ್ತ ಜೀವನ ಪ್ರಾರಂಭ ಆಗಿದ ನಂತರ ನಮ್ಮ ಏನು OBC ವರ್ಗದ ಏನು ಸಮಸ್ಯೆಗಳಿದೆ, ಅಲ್ಲಿರುವಂಥದ್ದು ಏನೇನು ಸೌಲಭ್ಯಗಳನ್ನು ಕೊಡಬೇಕು, ನಮ್ಮ ಸಮುದಾಯಕ್ಕೆ ಏನು ಸ್ವಾವಲಂಬಿತವಾಗಿ ಬದುಕುವಂಥದ್ದು ದೃಷ್ಟಿಯಿಂದ ಅದನ್ನ ಪ್ರತಿನಿಧಿಸುವಂಥ ಸೌಭಾಗ್ಯ ಬಂದಿದೆಯಲ್ಲ, ಅದೇ ಒಂದು ಸಂತೋಷದ ವಿಷಯ ಅಂತ ನಾನು ಹೇಳಕ್ಕೆ ಭಾವಿಸ್ತೇನೆ. ಅದರ ಜೊತೆಗೆ ಅಫ್ಕೋರ್ಸ್ ನಾನು ರಾಜವಂಶಸ್ಥರು OBC ಅಂತ ಹೇಳಿದ್ರೆ ಎಲ್ಲರೂ ನಗ್ತಾರೆ ಅಷ್ಟೇ. ಅದಕ್ಕಾಗಿ ನಾವೇನು ಜಾತಿ ಲೆಕ್ಕದಲ್ಲ, ಆದರೆ ಒಂದು ಸಮುದಾಯ ಪ್ರತಿನಿಧಿಸುವಂಥ ಸೌಭಾಗ್ಯ ನಿಜವಾಗ್ಲೂ ಸಂತೋಷದ ವಿಷಯ. ಕಾರ್ಯಕ್ರಮಕ್ಕೆ ನಮ್ಮ ಸಹೋದ್ಯೋಗಿಗಳಾದ ಕೋಟ ಶ್ರೀನಿವಾಸ ಪೂಜಾರಿ ಅವರು ಆಹ್ವಾನವನ್ನು ನೀಡಿದರು. ಸಾಮಾನ್ಯವಾಗಿ ದಸರಾ ಸಮಯದಲ್ಲಿ ನಾವು ಜಾಸ್ತಿ ಆಚೆಗೆ ಬರಲ್ಲ, ಸಿದ್ಧತೆಗಳೆಲ್ಲ ಶುರುವಾಗಿದೆ ಮನೆಯಲ್ಲಿ. ಮೊನ್ನೆ ಸಮಾಸನ್ನು ಕೂಡ ಜೋಡಿಸಿದ್ದಾರೆ. ಸಾಮಾನ್ಯವಾಗಿ ನಾವು ಎಲ್ಲ ಮುಗಿದ ನಂತರನೇ ನಮ್ಮ ಪ್ರವಾಸ ಎಲ್ಲ ಶುರುವಾಗೋದು.
ಏನು ಹಿಂದೆನೂ ಕೂಡ ಇವಾಗಲೂ ಕೂಡ ಸಂಸದರಾಗಿದ್ರು ಕೂಡ ನಮ್ಮ ತಂದೆಯವರು ಅದೇ ಒಂದು ಪದ್ಧತಿಯನ್ನು ಅನುಸರಿಸ್ತಾರೆ. ಆದರೆ ಸಂಸದರು ಕರೆದಿದ್ದಾರೆ, ಅವರು ಪಾರ್ಲಿಮೆಂಟಲ್ಲಿ ನಮ್ಮ ವಿಪ್ ಅವರು ಎಲ್ಲರಿಗೂ ಬೇಕು. ಸೊ ವಿಪ್ ಅವ್ರು ಕರೆದಾಗ ನಾವು ಬರಲೇಬೇಕು ಅಂತ ನಾವು ತೀರ್ಮಾನ ಮಾಡಿಬಿಟ್ಟು ಬಂದಿದ್ದೀವಿ. ನಾವು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಮೊದಲನೇ ಬಾರಿ ಬಂದಿದ್ದು ನಮ್ಮ ತಾಯಿಯವ್ರ ಜೊತೆ ಆದಮಾರ್ ಮಠದ ಒಂದು ಅತಿಥಿ ಭವನ ಇತ್ತು. ನಮ್ಮ ತಾತ್ನವರು ಅಂದಿನ ಕಾಲದಲ್ಲಿ ಆ ಭವನವನ್ನು ಉದ್ಘಾಟನೆ ಮಾಡಿದರು. ಪೇಜಾವರ ಶ್ರೀಯವರ ಮೊದಲನೇ ಪರ್ಯಾಯ, ಅಂದರೆ ಹಿರಿಯ ಶ್ರೀಗಳು ಅವರ ಕೊನೆಯ ಪರ್ಯಾಯದಲ್ಲಿ ಅದೇ ಅತಿಥಿ ಭವನದ ಜೀರ್ಣೋದ್ಧಾರ ಉದ್ಘಾಟನೆ ಮಾಡೋಂಥದ್ದು ಕೆಲಸ ನನಗೆ ಒಂದು ಸೌಭಾಗ್ಯ ಸಿಕ್ಕಿದೆ. ಅದರ ಜೊತೆಗೆ ಇರೋ ಆದಮ ಶ್ರೀಗಳು ಪರ್ಯಾಯ ಬಂದಿರೋ ಸಮಯದಲ್ಲೂ ಬಂದಿದೆ. ನಂತರ ಕೆಲವು ಕಾರ್ಯಕ್ರಮದೆಲ್ಲ ಪಾಲ್ಗೊಳ್ತಾ ಬಂದಿದ್ದಾರೆ. ಇಲ್ಲಿ ಏನು ಸುವರ್ಣ ರೂಫ್ ಟಾಪಿಂಗ್ ಮಾಡುವಾಗ, ಗೋಲ್ಡ್ ರೂಫ್ ಟಾಪಿಂಗ್ ಮಾಡುವಾಗ ಮಠದ ಕೃಷ್ಣ ದೇವಸ್ಥಾನದ ಆ ಸಮಯದಲ್ಲೂ ಸಹ ಬಂದಿದೆ. ಮತ್ತು ಇಲ್ಲಿ ಕುಂದಾಪುರದ MLA ಇದ್ದಾರೆ, ಅವ್ರಿಗೂ ಗೊತ್ತಿರ್ಬೋದು. ಅಲ್ಲಿ ಕುಂದಾಪುರ ಕರಾವಳಿಯ ಸ್ವಚ್ಛತೆ ಅದರ ಒಂದು ಕೆಲಸಕ್ಕಾಗಿ ಬಂದಿದ್ದೀವಿ ನಾವು. ಕ್ಲೀನ್ ಕುಂದಾಪುರದ ಒಂದು ಅಭಿಯಾನ ಇದೆ, ಅದಕ್ಕಾಗಿ ಬಂದಿದ್ದೀವಿ. ಉದ್ದೇಶ ಏನಂದರೆ ವನ್ಯಜೀವಿ ಸಂರಕ್ಷಣೆ, ಅಲ್ಲಿ ಏನು ಆಮೆಗಳಿದ್ದಾವೆ ಅದರ ಸಂರಕ್ಷಣೆಗಾಗಿ ಬಂದಿದ್ದೀವಿ. ಸೊ ಅದನ್ನು ಕೂಡ ಕೆಲಸವನ್ನು ಮಾಡ್ತಾ ಬಂದಿದ್ದೀವಿ. ಇಡೀ ಕರಾವಳಿ ನಮ್ಮ ಕರ್ನಾಟಕದಲ್ಲಿರೋದು ಒಂದು ಅನನ್ಯವಾದ ಪಾರಂಪರೆ. ನಮ್ಮ ಈ ಮೈಸೂರು ಕೊಡಗು ಕ್ಷೇತ್ರ ಪ್ರತಿನಿಧಿಸುವಂಥ ಸೌಭಾಗ್ಯ ಏನಂದರೆ, ಒಂದು ಭಾಗ ನಿಮ್ಮ ಕರಾವಳಿಯ ಒಂದು ಪಾರಂಪರೆ ಒಂದು ಭಾಗದಲ್ಲೂ ಇದೆ. ಸಂಪಾಜೆ, ಪೆರಾಜೆ, ಚೆಂಪು ಎಲ್ಲ ಇದು ನಿಮ್ಮ ಪಾರಂಪರೆ ಅಂದರೆ ಅಲ್ಲಿ ಎಲ್ಲ ನಡೆಯೋದು. ನಿಮ್ಮದೇ ಒಂದು ವಾತಾವರಣ ಅಲ್ಲಿ ನೋಡಿದ್ರೆ ಅದೆಲ್ಲ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಹಂಗೆ ಇದೆ. ಸೊ ಅದು ಒಂದು ರೀತಿ ನನಗೂ ಕೂಡ ಈ ಏನು ಕರಾವಳಿ ಪ್ರತಿನಿಧಿಸುವಂಥದ್ದು ಸೌಭಾಗ್ಯನೂ ಕೂಡ ಸಿಕ್ಕಿದೆ ನನಗೆ. ಸೊ ಅದನ್ನು ಕೂಡ ಇದೆ. ಸೊ ಇಷ್ಟೆಲ್ಲ ಹೇಳ್ತಾ, ನಮ್ಮ ಕರಾವಳಿ ಯಾವತ್ತೂ ಒಂದು ನಿಜವಾಗ್ಲೂ ಪುಣ್ಯವಂತ ಕ್ಷೇತ್ರ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇಲ್ಲಿ ಬರೋದೇ ಒಂದು ಸೌಭಾಗ್ಯ. ಯಾವುದು ಹೋಗುವಾಗ ನಮ್ಗೆ ಇಷ್ಟ ಇಲ್ಲ ಹೋಗೋದು, ಬಿಟ್ಟು ಹೋಗೋದು ನಮ್ಮ ಕ್ಷೇತ್ರಕ್ಕೆಲ್ಲ ಹೋಗುವಾಗ. ಆದರೂ ಸಹ ನಾವು ಪದೇ ಪದೇ ಬರ್ತಾ ಇರ್ತೀವಿ. ನಿಮ್ಮೆಲ್ಲರ ಒಂದು ಸಹಕಾರ ಇರಲಿ. ಈ ಕರಾವಳಿ ಒಳ್ಳೆಯ ಅಭಿವೃದ್ಧಿಯಾಗಿ ಸಂರಕ್ಷಣೆ ಆಗಲಿ. ಈ ಒಂದು ವಾತಾವರಣ, ಪಾರಂಪರೆ ಎಲ್ಲ ಸಂರಕ್ಷಣೆ ಆಗ್ತಾ ಒಳ್ಳೆಯ ಅಭಿವೃದ್ಧಿ ಆಗಲಿ ಅಂತ ನಿಮ್ಮೆಲ್ಲರಲ್ಲೂ ಆಶಿಸ್ತಾ ಇಷ್ಟಪಡ್ತೀನಿ. ಇವತ್ತು ಕಾರ್ಯಕ್ರಮದಲ್ಲಿ ದೀಪ ಪ್ರಜ್ವಲಿಸುವಂಥ ಸೌಭಾಗ್ಯ ಸಿಕ್ಕಿದೆ. ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಮತ್ತೊಮ್ಮೆ ಇಲ್ಲಿ ಎಲ್ಲ ಉಪಸ್ಥಿತರಿರುವ ಸಾಹಿತಿಗಳು, ಕಲಾವಿದರು, ಲೇಖಕರು, ಕವಿಗಳು, ಚುಟುಕು ಬರಹಗಾರರು ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಪ್ರಣಾಮಗಳು. ನಿಮ್ಮ ಪ್ರೋತ್ಸಾಹಕ್ಕಾಗಿ, ನಿಮ್ಮ ಪೇಟ್ರನೇಜ್ಗಾಗಿ ನಾವು ಯಾವತ್ತೂ ಇದ್ದೇ ಇರ್ತೀವಿ. ನಿಮ್ಮ ಚಿರಋಣಿ ಆಗಿರ್ತೀವಿ ಯಾವತ್ತೂ. ನೀವು ಕೂಡ ನಮ್ಮ ದೇಶಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ನೀಡಿ, ದೇಶಕ್ಕಾಗಿ ನೀವು ಕೆಲಸ ಮಾಡಿ ಅಂತ ಸಂದೇಶ ನೀಡ್ತಾ, ಮತ್ತೊಮ್ಮೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತ ಗಣ್ಯರಿಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು. ಜೈ ಹಿಂದ್, ಜೈ ಭಾರತ್. ಉಡುಪಿ ಶ್ರೀ ಕೃಷ್ಣ ಸ್ವಾಮಿ ಮತ್ತು ನಮ್ಮ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಇರಲಿ ಅಂತ ಪ್ರಾರ್ಥನೆ. ಕೊಡಗೂರು ಗೌರವ ಉಪಸ್ಥಿತಿ ಜಿಲ್ಲಾಧ್ಯಕ್ಷರಾದ ಶ್ರೀ ಕಿಶೋರ್ ಕುಮಾರ್ ಅವರೇ, ನಮ್ಮ ಉಡುಪಿ ಚಿಕ್ಕಮಗಳೂರಿನ ಸಂಸದರಾದ ಸಹೋದ್ಯೋಗಿಯಾದ ಶ್ರೀ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರೇ, ಶಾಸಕರಾದ ಶ್ರೀ ಕಿರಣ್ ಕೊಡುಗೆ ಅವರೇ, ಶಾಸಕರಾದ ಶ್ರೀ ಸುರೇಶ್ ಅವರೇ, ಶ್ರೀ ಗುರುರಾಜ್ ಅವರೇ, ಯುವ ಮೋರ್ಚಾದ ಮಹಾಂತೇಶ್ ಅವರೇ, ಉದಯ್ ಕುಮಾರ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಹಿರಿಯರೇ, ಮಹನೀಯರೇ, ಮಹಿಳೆಯರೇ, ಬಹುಶಃ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಸಹ ಇಲ್ಲಿದ್ದಾರೆ. ಅವರು ಕೂಡ ವಿಶೇಷವಾದ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಇಂದು ನಮ್ಮ ಕರ್ನಾಟಕದ ಕರಾವಳಿಯ ಸಾಹಿತಿಗಳು, ಕಲಾವಿದರು, ಲೇಖಕರು, ಕವಿಗಳು, ಚುಟುಕು ಬರಹಗಾರರು ಇವರೆಲ್ಲರೂ ಇಲ್ಲಿ ಉಪಸ್ಥಿತರಿದ್ದರು. ಅವರಿಗೆ ಇವತ್ತು ಈ ಸಂದರ್ಭದಲ್ಲಿ ವಿಶೇಷವಾದ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಕನ್ನಡ ಮಾತಾಡುವ ಕ್ಷೇತ್ರ ಎಲ್ಲ ಒಂದಾಗಿರಲಿಲ್ಲ. ಬ್ರಿಟಿಷ್ ಕಾಲದಲ್ಲಿ ಅದು ಬೇರೆ ಬೇರೆ ಕ್ಷೇತ್ರಕ್ಕೆ ಸೇರಿತ್ತು. ನಿಮ್ಮ ಇಲ್ಲಿ ಸೌತ್ ಕ್ಯಾನ್ರಾ ಅಂತ ಏನು ಕರೀತೀರ ಆಗಿನ ಕಾಲದಲ್ಲಿ ಅದು ಮಡ್ರಾಸ್ ಪ್ರೆಸಿಡೆನ್ಸಿಗೆ ಸೇರಿತ್ತು. ನಾರ್ತ್ ಕ್ಯಾನ್ರಾನು ಸಹ, ಕೊಡಗು ಅದರದೇ ಒಂದು ಸ್ವಾತಂತ್ರ್ಯವಾಗಿತ್ತು, ಅದರದೇ ಒಂದು ಜಿಲ್ಲೆ ಇತ್ತು, ಅದರದೇ ಒಂದು ರೀತಿಯ ಒಂದು ರಾಜ್ಯ ಇತ್ತು.
ಮಹಾರಾಷ್ಟ್ರ ಕರ್ನಾಟಕ ಇತ್ತು, ಅದು ಬಾಂಬೆ ಪ್ರೆಸಿಡೆನ್ಸಿಗೆ ಸೇರಿತ್ತು. ಹೈದರಾಬಾದ್ ಕರ್ನಾಟಕ, ಇಂದಿನ ಕಲ್ಯಾಣ ಕರ್ನಾಟಕ, ಅದು ನಿಜಾಂ ಅಂದರೆ ಅವರ ಆಳ್ವಿಕೆಯ ಒಂದು ಹೈದರಾಬಾದ್ ಏನೋ ಸಂಸ್ಥಾನ ಇತ್ತು, ಅದಕ್ಕೆ ಸೇರಿತ್ತು. ಮತ್ತು ಮಧ್ಯದಲ್ಲಿ ತುಂಗಭದ್ರಾ ಇಲ್ಲಿ ಹರಿಯುವ ಎಲ್ಲ ಕ್ಷೇತ್ರಗಳು, ಬಳ್ಳಾರಿ, ಹಂಪಿ, ವಿಜಯನಗರ, ಇದೆಲ್ಲನೂ ಸಹ ಅದು ಕೂಡ ಮಡ್ರಾಸ್ ಪ್ರೆಸಿಡೆನ್ಸಿಗೆ ಸೇರಿರುವಂಥ ಕ್ಷೇತ್ರ. ಬಾಕಿದೆಲ್ಲನೂ ಕೂಡ ನಮ್ಮ ಮೈಸೂರು ಸಂಸ್ಥಾನ, ಅಂದರೆ ನಮ್ಮ ಪೂರ್ವಜರು ಅವರ ಆಳ್ವಿಕೆಯಲ್ಲಿ ಇದ್ದಿದ್ದು ಒಂದು ರಾಜ್ಯ. ಆದರೆ ಅಂದಿನ ಕಾಲದ್ದು ಸಹ ಇಲ್ಲಿ ಎಲ್ಲ ಕನ್ನಡ ಮಾತಾಡುವ ಕ್ಷೇತ್ರ ಅಂತ ಗುರುತಿಸ್ತಾ ಇದ್ರು ಎಲ್ಲರೂ. ಆದರೆ ಏಕತೆಗಾಗಿ ಬಹಳಷ್ಟು ಜನರು, ಸಾಹಿತಿಗಳು ಸಹ, ಕವಿಗಳು ಸಹ, ಕಲಾವಿದರು ಸಹ ಬಹಳಷ್ಟು ಪರಿಶ್ರಮ ಮಾಡಿದ್ರು. ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಕನ್ನಡ ಕುಲಪುರೋಹಿತ ಅದರ ವೆಂಕಟರಾವ್ ಅವರು ಬಹಳ ಎಲ್ಲಕ್ಕಿಂತ ಹೆಚ್ಚಾಗಿ ಪರಿಶ್ರಮ ಮಾಡಿದ್ರು ಅಂತ, ಇದಕ್ಕೆ ಕನಸಿಗಾಗಿ ಒಂದು ಬೀಜ ನೆಟ್ಟಿದ್ದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅವರೇ ಬರೀತಾರೆ ಕರ್ನಾಟಕ ಗತವೈಭವ. ಆ ಗತವೈಭವದಲ್ಲಿ ಏನು ಹೇಳೋದಂದ್ರೆ, ವಿಜಯನಗರ ಕಾಲದಲ್ಲಿ ಯಾವ ರೀತಿ ಈ ಕನ್ನಡ ಮಾತಾಡುವ ಕ್ಷೇತ್ರ ಎಲ್ಲ ಒಂದಾಗಿತ್ತು, ಅದೇ ರೀತಿ ನಾವು ಕೂಡ ಒಂದಾಗಬೇಕು ಇಲ್ಲಿ ಮುಂದೆ. ರಾಜ್ಯದಲ್ಲಿ ಒಂದಾಗದೇ ಇದ್ರೂ ಸಹ ನಾವು ಒಂದು ಸಮುದಾಯ ಆಗಿ ಒಂದಾಗಬೇಕು ಅಂತ ಅವರ ಆಸೆ. ಅದಕ್ಕಾಗಿ ಮಹಾರಾಷ್ಟ್ರ ಕಡೆನೂ ಬರ್ತಾರೆ, ಮಹಾರಾಷ್ಟ್ರ ಕಡೆನೂ ಇದಕ್ಕೆ ಈ ಕನಸಿಗಾಗಿ ಅವ್ರಿಗೂ ಕೂಡ ಒಂದು ಒಪ್ಪಿಗೆ ಇರುತ್ತೆ. ಆದರೆ ಹೇಗೆ ಮಾಡೋದು ಅಂತ ಅವರು ಕೂಡ ಎಲ್ಲರೂ ಕೂಡ ಚರ್ಚೆ ಮಾಡ್ತಾರೆ. ಅದಕ್ಕಾಗಿ ಬೆಂಗಳೂರಿನಲ್ಲಿ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡ್ತಾರೆ. ಅದರ ಮೂಲ ಉದ್ದೇಶ ಇದ್ದಿದ್ದು ಒಂದೇ, ಕನ್ನಡಿಗರು ಬೇರೆ ಬೇರೆ ರಾಜ್ಯದಲ್ಲಿ ಇದ್ರೂ ಸಹ ಒಂದು ಸಮುದಾಯವಾಗಿ ನಾವು ಒಗ್ಗಟ್ಟಾಗಿರಬೇಕು ಅಂತ ಸಾಹಿತ್ಯ ಪರಿಷತ್ತಿನ ಉದ್ದೇಶ. ಅದಕ್ಕಾಗಿ ನಾನು ಯಾವತ್ತೂ ಹೇಳೋದು, ನಮ್ಮ ಸಾಹಿತಿಗಳು, ಕಲಾವಿದರು, ಲೇಖಕರು, ಕವಿಗಳು ಎಲ್ಲರೂ ಬರೀ ಕನ್ನಡ ಭಾಷೆಯ ಮೂಲಕ ರಾಜ್ಯಕ್ಕೆ ಹೋರಾಟ ಮಾಡಿರುವಂಥದ್ದು ಏಕೈಕ ಸಮುದಾಯ ಅಂದರೆ ಕನ್ನಡಿಗರ ಒಂದು ಲೇಖಕರು, ಸಾಹಿತಿಗಳು, ಕವಿಗಳು. ನಮ್ಮೂರ್ ಎಕ್ಸ್‌ಪ್ರೆಸ್, ನಿಮ್ಮ ಸುದ್ದಿಯ ಜೊತೆಗಾರ.